ಬ್ಲಾಕ್ ಅಂಡ್ ವೈಟ್ ದಂಧೆಯಲ್ಲಿ ಕರ್ನಾಟಕಕ್ಕೆ ಕಳಂಕಿತ ಅಗ್ರಸ್ಥಾನ. ಐಟಿ ಭೇಟಿಯ ಟಾರ್ಗೆಟ್ ಆಯ್ತೆ ಮುಖ್ಯಮಂತ್ರಿಯ ಆಪ್ತ ಬಣ. ಕಾಂಗ್ರೆಸ್ ಹಣದ ಮೂಲಕ್ಕೆ ಇಲ್ಲದ ಬೀಗವನ್ನ ಜಡಿತಾ ಇದ್ದಾರ ಪ್ರಧಾನಿ ಮೋದಿ. ಸಿದ್ದರಾಮಯ್ಯನವರ ಪಾಲಿಗೆ ಕಾದಿದೆಯ ಮಹಾ ಗಂಡಾಂತರದ ಸುದ್ದಿ. ಇದೇ ಈ ಹೊತ್ತಿನ ವಿಶೇಷ. ಒಂದೇ ಗುರಿ. ರಾಜ್ಯದಲ್ಲಿ ಮಗ್ಗಲ ಬದಲಿಸ್ತಾ ಇದೆಯಾ ಐಟಿ ದಾಳಿ? ಸುತ್ತಿಕೊಳ್ತಾ ಇದೆಯಾ ರಾಜಕೀಯ ಚದುರಂಗದಾಟದ ಸುಳಿ? ಬೆಡ್ರೂಮ್ ಬಾಗಿಲು ತೆಗೆದ್ರು ದುಡ್ಡು, ಬಾತ್ರೂಮ್ ಬಾಗಿಲನ್ನ ತೆಗೆದ್ರೂ ಕೂಡ ದುಡ್ಡು. ಐಟಿ ದಾಳಿ ಆದ್ರೆ ಸಾಕು, ಅಲ್ಲಿ ಸಿಗುತ್ತೆ ಕಟ್ಟು ಕಟ್ಟಿದ ಕೋಟಿ ಕೋಟಿ ದುಡ್ಡು. ದುಡ್ಡು 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 ಅಂದ ಹಾಗೆ 500,000 ರೂಪಾಯಿ ನೋಟ್ ಬ್ಯಾನ್ ಬಳಿಕ ರಾಜ್ಯದಲ್ಲೇ ಐಟಿ ದಾಳಿ ಹೆಚ್ಚಾಗಿ ನಡೀತಾ ಇದೆ. ದೇಶದಲ್ಲಿಯೇ 20% ಅಕ್ರಮ ಹಣ ಸಿಕ್ಕಿರೋದು ರಾಜ್ಯದ ರಾಜಧಾನಿ ಬೆಂಗಳೂರಿನಲ್ಲೇ ಅನ್ನೋದಂತೂ ಅರಗಿಸಿಕೊಳ್ಳಲಾಗದಂತ ಶಾಕಿಂಗ್ ಸುದ್ದಿ. ಆದ್ರೀಗ ಇದೇ ಐಟಿ ದಾಳಿ ರಾಜಕೀಯ ಚದುರಂಗದಾಟಕ್ಕೆ ಮಗ್ಗುಲ ಬದಲಿಸಿದೆ ಎನ್ನಲಾಗ್ತಿದೆ. ಅದು ಸಿಎಂ ಸಿದ್ದರಾಮಯ್ಯ ಅನ್ನುವಂತ ಸಮಾಜವಾದಿ ಹೆಸರಿಗೆ ಹೊಡೆತದ ಮೇಲೆ ಹೊಡೆತ ನೀಡ್ತಾ ಇದೆ. ಅದಕ್ಕೆ ಕಾರಣ ಸಿಎಂ ಆಪ್ತರ ಮೇಲೆಯೇ ಹೆಚ್ಚಾಗಿ ಐಟಿ ದಾಳಿ ಕೇಂದ್ರೀಕೃತವಾಗಿರೋದು. ಹಾಗಾದ್ರೆ ಸಿಎಂಗೆ ಶಾಕ್ ಹೇಗೆ ಅನ್ನೋದ್ರ ಕೇಸ್ ವೈಸ್ ಡೀಟೇಲ್ಸ್ ಇಲ್ಲಿದೆ ನೋಡಿ. ಪ್ರಕರಣ 1. ಸಿಎಂ ಆಪ್ತರಾದ ಕೆಎಸ್ ಅಧಿಕಾರಿಗಳಾದ ಚಿಕ್ಕರಾಯಪ್ಪ, ಜಯಚಂದ್ರ ಮನೆ ಮೇಲೆ ದಾಳಿ. ದಾಳಿ ವೇಳೆ ಕೋಟಿ ಕೋಟಿ ಅಕ್ರಮ ಹಣವನ್ನ ಹೆಕ್ಕಿ ತೆಗೆದಿದ್ದು ಮೊದಲ ಶಾಕ್. ವಿಚಾರಣೆಯ ವೇಳೆ ಇಬ್ಬರು ಅಧಿಕಾರಿಗಳು ಹೊರಹಾಕಿದ್ದ ಮಾಹಿತಿಯಿಂದ ಶಾಕ್. ಸಿಎಂ ಆಪ್ತ ಸಚಿವರ ಹೆಸರನ್ನ ಬಾಯ್ಬಿಟ್ಟಿರುವ ಭ್ರಷ್ಟ ಅಧಿಕಾರಿಗಳು. ಪ್ರಕರಣ 2. ಗುತ್ತಿಗೆದಾರ ರಾಮಲಿಂಗಂ ಹಾರ್ಡ್ ಡಿಸ್ಕ್ ನಲ್ಲಿ ಶಾಕಿಂಗ್ ಮಾಹಿತಿ. ಸಿಎಂ ಆಪ್ತ ಸಚಿವರತ್ತ ಬಟ್ಟು ಮಾಡಿ ತೋರಿಸಿದ ಹಾರ್ಡ್ ಡಿಸ್ಕ್. ಹಾರ್ಡ್ ಡಿಸ್ಕ್ ಮಾಹಿತಿಯಡಿ ಆಪ್ತರಿಗೆ ಇಡಿಯಿಂದ ನೋಟಿಸ್. ಪ್ರಕರಣ 3. RNS ಅಪಾರ್ಟ್ಮೆಂಟ್ ಮೇಲೆ ದಾಳಿ. ಐಟಿ ಅಧಿಕಾರಿಗಳಿಗೆ ನಾಯಿ ಚೂಬಿಟ್ಟ ಅಜ್ಜಿ. ಸಿಎಂ ಪುತ್ರ ರಾಕೇಶ್ ಆಪ್ತರಿಗೆ ಸೇರಿದ್ದ 2,89,00,000 ವಶ. ಬಿಗ್ ಬಾಸ್ ಸ್ಪರ್ಧಿ ರೋಹನ್ ಗೌಡ, ಬಿಬಿಎಂಪಿ ಸದಸ್ಯ ಮಂಜುನಾಥ್ ವಿಚಾರಣೆ. ಅಂದಹಾಗೆ ಈ ಎಲ್ಲ ಐಟಿ ದಾಳಿಗಳನ್ನ ನೋಡಿದ್ರೆ ಸಿಎಂ ಅವರನ್ನೇ ಟಾರ್ಗೆಟ್ ಮಾಡ್ತಾ ಇದ್ದಾರೆ ಅಂತ ಕಾಂಗ್ರೆಸ್ ವ್ಯಾಖ್ಯಾನಿಸ್ತಾ ಇದೆ. ದೇಶದಲ್ಲಿ ಕಾಂಗ್ರೆಸ್ ಸರ್ಕಾರ ಇರುವಂತ ದೊಡ್ಡ ರಾಜ್ಯ ಕರ್ನಾಟಕ. ಹಾಗಾಗಿಯೇ ಕಾಂಗ್ರೆಸ್ ಇಮೇಜ್ ಅನ್ನ ಕುಗ್ಗಿಸೋದು, ಸಿಎಂ ಸಿದ್ದರಾಮಯ್ಯ ಅಂಡ್ ಕುಚುಕು ಟೀಮ್ ಅನ್ನ ಸಂಕಷ್ಟಕ್ಕೆ ಸಿಲುಕಿಸೋದು ಐಟಿ ದಾಳಿಯ ಹಿಂದಿನ ತಂತ್ರ ಅಂತ ಹೇಳಲಾಗ್ತಾ ಇದೆ. ಈ ನಡುವೆ ಕಳೆದ 3-4 ದಿನಗಳಿಂದ ಸಿಎಂ ಸಿದ್ದರಾಮಯ್ಯ ತುಂಬಾ ಡಿಸ್ಟರ್ಬ್ ಆಗಿದ್ದು, ಆಪ್ತರ ಮೇಲಿನ ದಾಳಿಯ ಬಗ್ಗೆ ಕೂಡ ತಲೆ ಕೆಡಿಸಿಕೊಂಡಿದ್ದಾರೆ ಅನ್ನುವಂತ ಮಾತುಗಳು ಕಾಂಗ್ರೆಸ್ನಲ್ಲೇ ಕೇಳಿ ಬರ್ತಾ ಇದೆ. ಆದ್ರೆ ಸಿಎಂ ಸಿದ್ದರಾಮಯ್ಯ ಮಾತ್ರ ಕೂಲಾಗಿ ರಿಯಾಕ್ಟ್ ಮಾಡಿದ್ದು, ಐಟಿ ದಾಳಿಗಳನ್ನ ನಾನು ರಾಜಕೀಯಗೊಳಿಸಲ್ಲ, ಬೇರೆ ರಾಜ್ಯಗಳಲ್ಲೂ ಕೂಡ ಐಟಿ ದಾಳಿ ನಡೆದಿವೆ, ಹಾಗೆ ಕರ್ನಾಟಕದಲ್ಲೂ ಕೂಡ ನಡೀತಾ ಇದೆ. ಮೋದಿ ಟಾರ್ಗೆಟ್ ಬಗ್ಗೆ ನನಗೆ ಗೊತ್ತಿಲ್ಲ. ರಾಜ್ಯದಲ್ಲಿ ಇರುವಂತ 6.5 ಕೋಟಿ ಜನರು ನನ್ನ ಆಪ್ತರೆ. ಹೀಗಾಗಿ ಐಟಿ ಅವರು ಎಲ್ಲೇ ರೇಡ್ ಮಾಡಿದ್ರು ಕೂಡ ಸಿಎಂ ಆಪ್ತರು ಅಂತಾನೆ ಹೇಳ್ತಾರೆ ಅಂತ ಹೇಳುವಂತ ಮೂಲಕ ಜಾಣತನವನ್ನ ಸಿಎಂ ಸಿದ್ದರಾಮಯ್ಯ ಪ್ರದರ್ಶನ ಮಾಡಿದ್ದಾರೆ. ನೀವು ಅದನ್ನ ಏನೇನೋ ಕಲ್ಪನೆಗಳನ್ನು ಮಾಡ್ಕೊತಾ ಇದ್ದೀರಿ. ಟಾರ್ಗೆಟ್ ಮಾಡ್ತಾರೆ, ಸಿದ್ದರಾಮಯ್ಯ ಟಾರ್ಗೆಟ್ ಮಾಡ್ತಾರೆ, ಅವ್ರು ಟಾರ್ಗೆಟ್ ಮಾಡ್ತಾರೆ. ಈಗ ಏನಾಗ್ಬಿಟ್ಟಿದೆ, ಕರ್ನಾಟಕದ 6.5 ಕೋಟಿ ಜನರು ನಾನು ಆಪ್ತಾರೆ. ಯಾರ ಮನೆ ರೈಡ್, ಯಾರ್ದೋ ರೈಡ್ ಆದರೆ ಸಿದ್ದರಾಮಯ್ಯನವ್ರು ಆಪ್ತರು ಅನ್ನೋದು ಯಾಕೆ? ವೈನಾಟ್ ಯಡಿಯೂರಪ್ಪ ಸಾಪ್ತರಾಕಾಗಬಾರ್ದು ಅವರು? ಈ ಥರದವು ಅನೇಕ ಕಡೆಗಳಲ್ಲಿ, ನಾಟ್ ಓನ್ಲಿ ಇನ್ ಕರ್ನಾಟಕ, ಬೇರೆ ಬೇರೆ ರಾಜ್ಯದ ಎಲ್ಲ ಭಾಗಗಳಲ್ಲೂ ಕೂಡ ವೈಟ್ ಮನಿ ಮಾಡ್ಕೊಳ್ಳಿಕ್ಕೆ ಪ್ರಯತ್ನಗಳನ್ನ ಬೇರೆ ಕಡೆ ಎಲ್ಲ ಮಾಡ್ತಾ ಇರ್ತಕ್ಕಂಥ ಅನೇಕ ನಿದರ್ಶನಗಳನ್ನು ನಾವು ನೋಡ್ತಾ ಇದ್ದೀವಿ ರಾಜ್ಯದಲ್ಲಿ. ಸೊ ಅದರಿಂದ ಕರ್ನಾಟಕದಲ್ಲೂ ಕೂಡ ಆ ಥರದವು ನಡೀತಾ ಇದ್ದಾವೆ. ಸೊ ನಾನು ಅದನ್ನು ಪೊಲಿಟಿಕಲ್ ಆಗಿ ಮಾಡ್ತಾ ಇದ್ದಾರೆ ಅಂತ ನಾನು ಅನ್ನಕ್ಕೆ ಹೋಗಲ್ಲ. ಒಟ್ಟಲ್ಲಿ ದೇಶದ ಎಲ್ಲಾ ಕಡೆ ಐಟಿ ದಾಳಿಗಳು ನಡೀತಾ ಇದ್ರೂ ಕೂಡ ರಾಜಕೀಯ ಮಾತುಗಳು ಕೇಳಿ ಬರ್ತಿಲ್ಲ. ಆದ್ರೆ ಕರ್ನಾಟಕದಲ್ಲಿ ನಡೀತಾ ಇರುವಂತ ಐಟಿ ದಾಳಿಗೆ ರಾಜಕೀಯ ಚದುರಂಗದಾಟದ ಸುಳಿ ಸಿಲುಕಿರುವಂತ ಬಗ್ಗೆ ಮಾತುಗಳು ಕೇಳಿ ಬರ್ತಾ ಇರೋದು ಸಾಕಷ್ಟು ಚರ್ಚೆಯನ್ನ ಹುಟ್ಟುಹಾಕಿದೆ. ಆದ್ರೆ ಐಟಿ ಅಟ್ಯಾಕ್ ಕ್ಲೈಮ್ಯಾಕ್ಸ್ ಬಾಕಿ ಇದ್ದು ಏನೇನಾಗುತ್ತೆ ಅನ್ನೋದನ್ನ ಕಾದು ನೋಡಬೇಕು. HS ರವೀಶ್, ಪೊಲಿಟಿಕಲ್ ಬ್ಯೂರೋ, ಪಬ್ಲಿಕ್ ಟಿವಿ. ಕಾಂಗ್ರೆಸ್ ಹಣದ ಮೂಲಕ್ಕೆ ಕೀಲಿಕೈ ಹಾಕ್ತಾರ ಮೋದಿ? ಈ ಮೂಲಕ ಐಟಿ ದಾಳಿಯ ಹಿಂದೆ ರಾಜಕೀಯ ತಳುಕು ಹಾಕಿಕೊಂಡಿದ್ಯಾ? ವೈನಾಟ್ ಯಡಿಯೂರಪ್ಪ ಆಪ್ತರು ಅನ್ನುವಂತಹ ಮಾತನ್ನ ಮುಖ್ಯಮಂತ್ರಿಗಳು ಹೇಳ್ತಾನೆ, ನನಗೆ ಆಪ್ತರು ಎಲ್ಲರೂ ಅನ್ನುವಂತಹ ಮಾತನ್ನ ಹೇಳ್ತಿದ್ದಾರೆ. ಹಾಗಾದ್ರೆ ನಿಜಕ್ಕೂ ಕೂಡ ಈ ರಾಜಕೀಯ, ಈ ದಾಳಿ, ಈ ರೀತಿಯಾದಂತಹ ಅಕ್ರಮ ಸಂಪತ್ತು ಮುಂದಿನ ದಿನಗಳಲ್ಲಿ
ಯಾರಿಗೆ ಯಾವ ರೀತಿ ಲಾಭ ಆಗುತ್ತೆ ಈ ಎಲ್ಲ ವಿಚಾರಗಳ ಕುರಿತಂತೆ ಮಾತನಾಡೋದಕ್ಕೆ ಅತಿಥಿಗಳು ನಮ್ಮೊಂದಿಗಿದ್ದಾರೆ. ಬನ್ನಿ ಅವ್ರನ್ನ ವೆಲ್ಕಮ್ ಮಾಡೋಣ. ನಮ್ಮೊಂದಿಗೆ ಇದ್ದಾರೆ ಕಾಂಗ್ರೆಸ್ನ ಹಿರಿಯ ಮುಖಂಡರಾದಂತಹ ಆರ್.ವಿ. ವೆಂಕಟೇಶ್ ಅವರು. ಸರ್, ತಮಗೆ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ಇನ್ನು ಜೆಡಿಎಸ್ನ ಹಿರಿಯ ನಾಯಕರಾದಂತಹ ಶ್ರೀಕಂಠೇಗೌಡರು. ಸರ್, ತಮಗೂ ಕೂಡ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ಬಿಜೆಪಿಯ ಹಿರಿಯ ಮುಖಂಡರಾದಂತಹ ವಾಮನಾಚಾರ್ಯ ಅವರು. ಸರ್, ತಮಗೂ ಕೂಡ ಸ್ವಾಗತ. ಆಮ್ ಆದ್ಮಿ ಪಾರ್ಟಿಯಿಂದ ರವಿಚಂದ್ರ ಅವರಿದ್ದಾರೆ. ರವಿಚಂದ್ರ ಅವರೇ, ತಮಗೂ ಕೂಡ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ಆರ್.ವಿ. ವೆಂಕಟೇಶ್ ಅವರೇ, ಸಿಎಂ ಅವರನ್ನೇ ಟಾರ್ಗೆಟ್ ಮಾಡ್ತಾ ಇದ್ದಾರೆ ಅಂತ ನಿಜಕ್ಕೂ ಅನಿಸ್ತಿದೆಯಾ? ಇಲ್ಲ, ನಮಗಂತೂ ಅನಿಸ್ತಾ ಇಲ್ಲ. ಓಕೆ, ಇದು ನಿಮ್ಮ ಸ್ಪೆಕ್ಯುಲೇಷನ್. ನಮ್ಮ ಸ್ಪೆಕ್ಯುಲೇಷನ್ ಅಲ್ಲ. ಈ ಹಿಂದೆ ಕಾರ್ಯಕ್ರಮಗಳಲ್ಲಿ ಭಾಗವಹಿಸಿದಂತ ತಮ್ಮದೇ ಪಕ್ಷದ ಹಲವಾರು ನಾಯಕರುಗಳು ಮಾಡಿದಂತಹ ಸ್ಪೆಕ್ಯುಲೇಷನ್. ಇಲ್ಲ ನೋಡಿ, ಈಗಲೇ ಅದನ್ನೆಲ್ಲ ಹೇಳ್ತಕ್ಕಂಥದ್ದು ಇಟ್ ಈಸ್ ವೆರಿ ಟೂ ಟೂ ಅರ್ಲಿ. ಓಕೆ, ಇನ್ನು ಸಮಯ ಈಗ ಸ್ಟಾರ್ಟ್ ಆಗಿದೆ. ಓಕೆ, ಇದು ಡಿಮಾನಿಟೈಸೇಷನ್ ಏನು ನೋಟ್ ಬ್ಯಾನ್ ಆಗಿರೋದು ಬರೀ ನಮ್ಮ ರಾಜ್ಯದಲ್ಲಿ ಅಷ್ಟೇ ಅಲ್ಲ, ಇಡೀ ದೇಶದಲ್ಲಿ. ಕಾಕತಾಳೀಯ ನೋಡಿ, ಇಲ್ಲಿ ಕರ್ನಾಟಕದಲ್ಲಿ ಎಲ್ಲೆಲ್ಲಿ ಐಟಿ ರೇಡ್ ನಡೀತಾ ಇದೆಯೋ ಬಹುಪಾಲು ಎಲ್ಲವೂ ಕೂಡ ಯಾವ ತರ ಮಾಹಿತಿಗಳು ಅಂದ್ರೆ ಮುಖ್ಯಮಂತ್ರಿಗಳ ಆಪ್ತರಂತೆ, ಮಾಧವಿ ಪ್ರಸಾದ್ ಅವರ ಆಪ್ತರಂತೆ, ಅವ್ರ ಆಪ್ತರಂತೆ, ಇವ್ರ ಆಪ್ತರಂತೆ. ಯಾಕೆ ಅದು ಕಾಕತಾಳೀಯನದು? ಸಿದ್ದರಾಮಯ್ಯನವರು ಈ ರಾಜ್ಯದ ಮುಖ್ಯಮಂತ್ರಿಗಳು. ಈಗ ತಾನೇ ಅವ್ರು ಹೇಳಿದಂಥ ಮಾತನ್ನು ಈ ರಾಜ್ಯದ ಎಲ್ಲ ಜನರು ಕೂಡ ಅವ್ರಿಗೆ ಆಪ್ತರು ಅಂತಲೇ ಹೇಳಿದ್ದಾರೆ. ಅದರಲ್ಲೂ ವಿಶೇಷವಾಗಿ ಈಗ ಆಗಿರತಕ್ಕಂಥ ದಾಳಿ ಅವರು ಸರ್ಕಾರಿ ಅಧಿಕಾರಿಗಳು. ಸರ್ಕಾರಿ ಅಧಿಕಾರಿಗಳು ಅಂದರೆ ಸಹಜವಾಗಿ ಮುಖ್ಯಮಂತ್ರಿಗಳಿಗೆ ಒಂದು ಸಂಬಂಧ ಇದ್ದೇ ಇರ್ತದೆ. ಅದರಲ್ಲೂ ಅವ್ರ ಜಾತಿಗೆ ಸೇರಿದವರು ಮತ್ತೊಂದು ಅಂತ ಈ ಥರ ತಳಕಗಳು ಹಾಕಿ ಸಿದ್ದರಾಮಯ್ಯನವರ ಆಪ್ತರು ಅಂತ ಅದನ್ನು ಬಿಂಬಿಸ್ತಾ ಇದ್ದಾರೆ. ದಿವಂಗತ ರಾಕೇಶ್ ಅವರ ಆಪ್ತರು ಅನ್ನುವಂತ ಹೊಸ ವಿಷಯ. ರಾಕೇಶ್ ರವರು ಒಬ್ಬ ಫ್ರೆಂಡ್ಲಿ ಪರ್ಸನ್, ತುಂಬಾ ಗಳಿರಿದ್ದಾರೆ. ಅದರಲ್ಲಿ ಯಾರೋ ಒಬ್ರು ತಪ್ಪು ಮಾಡಿ ಸಿಗಾಕೊಂಡಿದ್ದಾರೆ ಅಂದ್ರೆ ಅವ್ರು ಗಳಿರಾಗಿದ್ದಾರೆ ಅಂತ ಅದನ್ನೇ ಒಂದು ನೆಂಟು ಮಾಡ್ತಕ್ಕಂಥದ್ದು ಕೂಡ ಏನು ಅರ್ಥ ಇಲ್ಲ. ಸೊ ಮೋದಿ ಅವರ ಏನು ಈ ಕಾರ್ಯಕ್ರಮ ಇದೆ, ಐಟಿ ದಾಳಿಯ ಕಾರ್ಯಕ್ರಮ, ಇಟ್ಸ್ ವೆರಿ ಫೇರ್ ಅಲ್ವಾ? ಖಂಡಿತ. ಈಗ ನಿಮ್ಗೇನು ಅಬ್ಜೆಕ್ಷನ್ ಇರಲಿಲ್ಲ? ಅಲ್ಲ, ಮಾಡ್ಲೇಬೇಕಾಗತ್ತೆ. ಇಡೀ ದೇಶದಲ್ಲಿ ಆಗ್ತಾ ಇದೆ, ಎಲ್ಲವನ್ನೂ ಕೂಡ ಈಗ ಪ್ರಾರಂಭ ಆಗಿದೆ. ಇದು ದಿಸ್ ಇಸ್ ನಥಿಂಗ್, ದಿಸ್ ಇಸ್ ದ ಟಿಪ್ ಆಫ್ ಐಸ್ಬರ್ಗ್. ಇನ್ನೂ ಸಾಕಷ್ಟು ಕುಳುಗಳಿದೆ, ಇವರೆಲ್ಲ ಲೆಕ್ಕಕ್ಕೆ ಇಲ್ಲ. ಮೋದಿ ಅವರ ಈ ಕ್ರಮವನ್ನು ಅಪ್ರಿಶಿಯೇಟ್ ಮಾಡ್ತಾ ಇದ್ದೀರಾ? ಮೋದಿ ಅವರೆಲ್ಲ ಯಾರೇ ಮಾಡಿದ್ರು ಒಳ್ಳೆ ಕೆಲಸ, ಅದು ಒಳ್ಳೇದೇ. ಮೋದಿ ಅವರು ಮಾಡಿದ್ರು ಅಂತ. ವೆಂಕಟೇಶ್ ಸರ್, ಟುಡೇ ಐ ಆಮ್ ವೆರಿ ಹ್ಯಾಪಿ ದಟ್ first no from the beginning we are not against to the demonetization. ನಾನು demonetization ಆಗಲಿ ಒಳ್ಳೆ ಕೆಲಸಕ್ಕೆ ಯಾವತ್ತೂ ನಮ್ಮದು ತಕರಾರು ಇಲ್ಲ. ನೋಟ್ ಬ್ಯಾನ್ ಬಗ್ಗೆ ನಾನು ನಿಮಗೆ ಕೇಳಲೇ ಇಲ್ಲ. ಅಲ್ಲ, ಅದಕ್ಕೆ ಸಂಬಂಧಪಟ್ಟಿದ್ದೆ ಇದೆಲ್ಲ. ಈಗ ನೋಡಿ, ಈಗ ನೀವು ಇದು ಒಂದು ರೀತಿ ಒಂದು ಸಣ್ಣ ಏನೋ ಏನಂತೀರಿ ಕನ್ನಡದಲ್ಲಿ ಬಿಂದು ಅಷ್ಟೇ, ಇನ್ನು ಬೆಟ್ಟದಷ್ಟು ಇದ್ದಾರೆ ಕಪ್ಪು ಕುಳಗಳು ಅನ್ನೋದು ತಮ್ಮ ಮಾತು. ಬಟ್ ಈ ಹಿಂದೆ ನಾನು ಇದೇ ವೇದಿಕೆಯಲ್ಲಿ ತಮ್ಮನ್ನ ಮಾತಾಡಿಸಿದಂತ ಸಂದರ್ಭದಲ್ಲಿ ಇದೇ ವೇದಿಕೆಯಲ್ಲಿ ಆರ್.ವಿ. ವೆಂಕಟೇಶ್ ಅವರೇ ಸಬ್ ರಿಜಿಸ್ಟರ್ಗಳಾಗಿರ್ಬೋದು, ಬೇರೆ ಬೇರೆಯವರಾಗಿರ್ಬೋದು, ಈ ಹಿಂದೆ ನಡೆದ ಕಾರ್ಯಕ್ರಮದಲ್ಲಿ ತಾವೇನು ಹೇಳಿದ್ರಿ? ಈ ಹಿಂದೆ ತಾವು ಹೇಳಿದ್ದೇನು ಅಂತಂದ್ರೆ, ನೋಟ್ ಬ್ಯಾನ್ ಅನ್ನ ನಾವು ನಿಜಕ್ಕೂ ಕೂಡ ಸ್ವಾಗತಿಸ್ತೀವಿ, ಆದ್ರೆ ತುಂಬಾ ಪರಿಣಾಮಕಾರಿಯಾಗಿ ಇದನ್ನ ಜಾರಿಗೆ ತರಬಹುದಾಗಿತ್ತು, ಬಹಳಷ್ಟು ಪ್ರಿಪರೇಷನ್ ಅನ್ನ ಮಾಡಿಕೊಂಡು ಅನ್ನುವಂಥದ್ದು. ಅದರ ಜೊತೆಗೆ ಎಲ್ಲ ಕಪ್ಪು ಕುಳಗಳು ತಮಗೆ ಬೇಕಾದಂಗೆ ದುಡ್ಡನ್ನ ಹೊಸ ನೋಟ್ಗಳನ್ನ ಸಂಗ್ರಹಿಸಿ ಇಟ್ಕೊಳ್ತಾ ಇರೋದ್ರಿಂದ ಉದ್ದೇಶ ಎಲ್ಲೋ ಈಡೇರ್ತಾ ಇಲ್ಲ ಅನ್ನುವಂತ ಅನುಮಾನವನ್ನ ಕೂಡ ತಾವು ವ್ಯಕ್ತಪಡಿಸಿದ್ರಿ. ಜೊತೆಗೆ ನಾನು ಹೇಳಿದೆ, ಮೋದಿ ಅವರು ಒಳಗಡೆ ಅಡಗಿಸಿಟ್ಟಿರುವಂತಹ ಹಣವನ್ನ ಹೊರಗೆ ತೆಗೆಯುವಂತ ಕೆಲಸ ಮಾಡ್ತಾ ಇದ್ದಾರೆ ಅಂದ್ರೆ ಇದು ಬಹಳ ದಿನ ನಡೆಯಲ್ಲ ಅಂತಾನು ಹೇಳಿದ್ರೆ, ಈ ಕಳ್ಳರನ್ನ ಹಿಡಿಯುವಂತ ಪ್ರಮೇಯ ಇರಲಿಲ್ಲ. ಒಂದೇ ಒಂದು ಕೆಲಸ ಮಾಡಿದ್ರೆ ಮೋದಿ ಅವರು 2,000 ರೂಪಾಯಿನ ತರದ ಹೋಗಿದ್ದಿದ್ರೆ ಈಗ ಈ ಪ್ರಸಂಗನೇ ಬರ್ತಿರ್ಲಿಲ್ಲ. ಎಲ್ಲ ಅದಾಗ ಅದು ಕಳ್ಳರನ್ನ ಹಿಡಿಯುವಂತ ಇವಾಗ ಯಾರು ಸಿಕ್ಬಿಡ್ತಾ ಇದಾರೆ ಅಂತಾರಲ್ಲ, ಇಂಥವ್ರು ಇನ್ನೂ ಲಕ್ಷಾಂತರ ಜನ ಇದ್ದಾರೆ. 2,000 ರೂಪಾಯಿ ನೋಟ್ ತಂದು ಇದಕ್ಕೆಲ್ಲ ಅವಕಾಶ ಕೊಟ್ಟರು. 2,000 ರೂಪಾಯಿ ತರ್ತಾ ಇದ್ದಿದ್ರೆ ಇದೆಲ್ಲ ನೀವು ಉದ್ದೇಶ ನಿಜಕ್ಕೂ ಈಡೇರ್ತಾ ಇತ್ತು ಅವ್ರು ಮಾಡಿದಂತ. ಆರ್.ವಿ. ವೆಂಕಟೇಶ್ ಅವರು ಪಬ್ಲಿಕ್ ಟಿವಿ ವೇದಿಕೆಯಲ್ಲಿ ಮೋದಿ ಅವರ ಕ್ರಮವನ್ನ ಮುಕ್ತ ಕಂಠದಿಂದ ಶ್ಲಾಘಿಸಿರುವುದರಿಂದ ಪಕ್ಷಾತೀತವಾದಂತಹ ಅವರ ಈ ಶ್ಲಾಘನೆಗೆ ನಾನು ಕೂಡ ತುಂಬಾ ಹೃದಯದಿಂದ ಶ್ಲಾಘಿಸ್ತೇನೆ. 2,000 ರೂಪಾಯಿ ನೋಟ್ ತಂದು ಈ ಗೊಂದಲಗಳು ಏನ್ ಸಿಗಾಕೋತಾ ಇದ್ದಾರೆ, ಇವ್ರಿಗೆಲ್ಲ ಅವಕಾಶ ಮಾಡಿಕೊಟ್ಟದೆ ಮೋದಿ ಅವರು ಅಂತ ಹೇಳ್ತೀನಿ. ಶ್ರೀಕಂಠೇಗೌಡ್ರೆ, ರಾಜ್ಯದಲ್ಲಿ ನಡೀತಾ ಇರುವಂತಹ ಐಟಿ ರೇಡ್ ಹಿಂದೆ ಪಾಲಿಟಿಕ್ಸ್ ಇದೆಯಾ? ಅಲ್ಲ, ಅದಕ್ಕೆ ಮುಂಚೆ ತಾವು ಮೋದಿಯವರ ಕ್ರಮದ ವಿಚಾರದಲ್ಲಿ ಪ್ರಸ್ತಾಪ ಮಾಡ್ತಾರೆ. ಈ ಕ್ರಮ ಹೊಸದೇನಲ್ಲ, 1940 ಮೊದಲಿಗೆ ಆಗಿತ್ತು, 54ರಲ್ಲೂ ಆಗಿತ್ತು, 78ರಲ್ಲೂ ಆಗಿತ್ತು ನಮ್ಮ ಪಕ್ಷ ಇದ್ದಾಗ್ಲೂ, ಈಗಲೂ ಆಗಿದೆ. ಆದ್ರೆ ನಿರ್ಧಾರ ಸ್ವಾಗತಿಸ್ತೀವಿ, ಸಿದ್ಧತೆಯಲ್ಲಿ ಕೊರತೆ ಅಗಾಧವಾಗಿದೆ. ಈಗ ನಾನು ಇಲ್ಲಿ ಬರೋಕ್ ಮುನ್ನ
ಶ್ರೀಸಾಗರ್ ಹೋಟ್ಲೆ ದೋಸೆ ತಿಂತಾ ಇದ್ದೆ. 65-70 ವರ್ಷದ ಒಬ್ಬ ಸೀನಿಯರ್ ಸಿಟಿಜನ್ ಅಲ್ಲಿ ಕೂತಿದ್ರು. ತಿಂಡಿ ತಿಂದೆಲ್ಲ ಆಗಿತ್ತು, ಅವರು ಕೂತಿದ್ರು. ನಾನು ಏನು ಇಲ್ಲೇ ಕೂತಿದ್ರಲ್ಲ ಅಂದವ್ರಿಗೆ, ಸರ್ 3/4 ಗಂಟೆ ಆಯ್ತು ಇಲ್ಲಿ ಕೂತಿದ್ದೀನಿ ಸರ್. ಯಾಕೆ ಅಂದೆ, 2,000 ರೂಪಾಯಿ ನೋಟಿಸ್ ಕೊಂಡೋಗಿದ್ದಾನೆ, ಚೈನ್ ತಂದು ಕೊಟ್ಟಿಲ್ಲ ಸರ್. ನೋಡಿ ಸರ್, ಯಾವನ ಅಂಬಾನಿ ಅದಾನಿಗೋಸ್ಕರ ಈ ತೀರ್ಮಾನ ಮಾಡಿ ಹುಚ್ಚುಚ್ಚಾಗಿ 19 ಲಕ್ಷ ಅವ್ರು ಹೇಳಿದ್ರಾ? ಅವ್ರು ಹೇಳಿ ಮಾತಾಡ್ತೀನಿ, ಎಷ್ಟು ಬುದ್ಧಿವಂತ ಇದ್ರಮ್ಮ ಅಂತ. 19 ಲಕ್ಷ ಕೋಟಿ ಇಲ್ಲ, 16 ಲಕ್ಷ ಕೋಟಿ ಹಣ ಈಗಾಗಲೇ ಬಂದಾಯ್ತು. ಇನ್ನು 3 ಲಕ್ಷ ಕೋಟಿ ಉಳಿದ ದಿನಗಳಲ್ಲಿ ಬರುತ್ತೆ. ಏನಾಯ್ತು ಸರ್, ಏನಾಯ್ತು ಹೇಳಿ ಸರ್, ನಮ್ಮನ್ನು ಗೋಳಿಕೊಂಡ್ರಷ್ಟೇ ಸರ್. ನೋಡಿ ಸರ್, ಇಲ್ಲಿ ಕೂತಿದ್ದೀನಿ ದೋಸೆ ಈಗ ಕಪ್ಪುಗಳೆಲ್ಲ ಹೊರಗಡೆ ಬರ್ತಾ ಇದಾವಲ್ಲ, ಈಗ ನೋಡಿ ಜಯಚಂದ್ರ, ಚಿಕ್ಕರಾಯಪ್ಪ, ರೋಹನ್ ಗೌಡ. ನಾನು ಒಬ್ಬ ಸೀನಿಯರ್ ಸಿಟಿಜನ್ ಅಭಿಪ್ರಾಯ ಹೇಳಿದೆ. ಎರಡು, ಲೆಟ್ಸ್ ಕಮ್ ಟು ದಿ ಪಾಯಿಂಟ್. ಐಟಿ ರೈಡ್ ಇದೆ, ಪಾಲಿಟಿಕ್ಸ್ ಇದೆಯಾ? ಐಟಿ ರೈಡ್ ಬಗ್ಗೆ ಪಾಲಿಟಿಕ್ಸ್ ಇದೆ ಅನ್ನೋಂತ ಮಾತನ್ನ ನಾನು ಹೇಳಲಿಕ್ಕೆ ತಯಾರಿಲ್ಲ. ಆದ್ರೆ ಇವತ್ತು ಮಾಧ್ಯಮದಲ್ಲಿ ಮಾತಾಡ್ತಾ ಇದ್ದಾರೆ, ಜನ ಮಾತಾಡ್ಕೋತಾ ಇದ್ದಾರೆ. ಎಲ್ಲ ಒಂದ್ ಕಡೆ ACB ಅಂದ್ರೆ ಅವ್ರ ತರಾಟೆಗೆ, ಎಲ್ಲ ಒಂದ್ ಕಡೆ ಐಟಿ ರೈಡ್ ಅಂದ್ರೆ ಇವ್ರ ತರಾಟೆಗೆ ಅನ್ನೋ ಮಾತು ಚರ್ಚೆ ಆಗ್ತಾ ಇದೆ. ಅದು ನನ್ನ ಮಾತಲ್ಲ, ನನ್ನ ಅಭಿಪ್ರಾಯ. ಹಾಗಾಗಿ ಅಲ್ಲ, ACB ಅಂದ್ರೆ ಯಾರ ತರಾಟೆಗೆ ಸರ್? ಅದನ್ನ ನೀವು ಸ್ವಲ್ಪ ನಾನು ಪತ್ರಿಕೆಯಲ್ಲಿ ಓದಿದ್ದೀನಲ್ಲ ಇವತ್ತು. ACB ಅಂದ್ರೆ ನಮ್ಮ ವೆಂಕಟೇಶ್ ಅವರು ದಾಳ ಬಳಸ್ಕೊಳ್ತಾರೆ ಅಂತಲೂ, ಐಟಿ ಅಂದ್ರೆ ನಮ್ಮ ವಾಮನಾಚಾರ್ಯರು ದಾಳ ಬಳಸ್ಕೊಳ್ತಾರೆ ಅಂತಲೂ ಚರ್ಚೆ ಆಗ್ತಾ ಇದೆ, ಪತ್ರಿಕೆಗಳಲ್ಲಿ ಬರಿತಾ ಇದ್ದಾರೆ. ಆದ್ರೆ ನೀವು ACB ನ ಪ್ರಸ್ತಾಪ ಮಾಡಿದ್ರೆ ನನ್ನ ತಲೆಗೆ ಮತ್ತೆ ಒಂದು ಹೊಸ ಹುಳ ಹೋಗ್ಬಿಟ್ಟಿದೆ. ಈಗ ACB ಅಂದ ತಕ್ಷಣ ಐಟಿ ರೇಡ್ ದಾಳಿ ಮಾಡಿದ ಅಂದ್ರೆ ಕರ್ನಾಟಕದಲ್ಲಿ ಯಾರ್ಯಾರ ಮೇಲೆ ಐಟಿ ರೇಡ್ ದಾಳಿ ಆಗುತ್ತೋ ಅಲ್ಲೆಲ್ಲ ಕೂಡ ACB ಥಟ್ ಅಂತ ಪ್ರತ್ಯಕ್ಷ ಆಗಿ ಅವ್ರ ಮೇಲೆ ಕೇಸ್ ದಾಖಲಿಸಿಕೊಂಡು ತಾನೇ ಒಂದು ತನಿಖೆನ ಶುರು ಮಾಡ್ತಾ ಇದೆ. ಎರಡು ತರ ನಡೀತಾ ಇದೆ, ಹೊಸದಾಗೂ ಆಗ್ತಾ ಇದೆ, ಅದರ ಮೇಲೂ ಆಗ್ತಾ ಇದೆ. ಹೀಗಾಗಿ ACB ಫುಲ್ ಆಕ್ಟಿವ್ ಇದೆ ಅಲ್ಲ ಸರ್, ಸಖತ್ ಆಕ್ಟಿವ್ ಇದೆ ಅಲ್ಲ ಸರ್? ಸರ್ ಆ ತನಿಖೆಯಲ್ಲೂ ಕೂಡ ಬಹಳಷ್ಟು ಹೊರಗಡೆ ಬರುವಂತ ಚಾನ್ಸಸ್ ಇದೆ. ತಮ್ಗೆ ಅದ್ರ ಬಗ್ಗೆ ACB ತನಿಖೆ ಬಗ್ಗೆ ಏನು ಅನುಮಾನ ಇಲ್ವಲ್ಲ? ಯಾವ್ದ್ರ ಬಗ್ಗೆ ಅನುಮಾನ ಪಡೋ ಪ್ರಶ್ನೆ ಇಲ್ಲ. ಜನಾಭಿಪ್ರಾಯ ಚರ್ಚೆ ಆಗ್ತಾ ಇದೆ. ಏನಾಗ್ತಾ ಇದೆ ನೋಡಿ, ACB ಬಹಳ ಡೆಪ್ತ್ ಇದ್ದಾರೆ, ಯಾರ ಮೇಲೆ ಬೇಕು ಅಲ್ಲಿದ್ದಾರೆ. ಐಟಿ ಯಾರ ಮೇಲೆ ಬೇಕಲ್ಲಿ ಡೆಪ್ತ್ ಇದ್ದಾರೆ. ಈಗ ನಮ್ಮಲ್ಲೇ ನಮ್ಮೂರ್ನಲ್ಲಿ ಒಬ್ಬ ರಮೇಶ್ ಗೌಡ ಆತ್ಮಹತ್ಯೆ ಮಾಡ್ಕೊಂಡ, ಭೀಮಾ ನಾಯ್ಕ್ ಮೇಲೆ. ಐಟಿಗಿಂತ ಹೆಚ್ಚಾಗಿ ACB ಬೆನ್ನತ್ತಿದೆ. ಐಟಿ ಐಟಿ ರೇಡ್ ನಡೆಯುವರೆಗೂ ACB ಏನ್ ಮಾಡ್ತಾ ಇತ್ತು ಸರ್ ಗೊತ್ತಿರ್ಲಿಲ್ವಾ? ಐಟಿಗೂ ಒಳ್ಳೇದಾಗತ್ತಲ್ಲ. ACB ಮಾಡಬಾರ್ದು ಇವತ್ತು 5 ಜನ ಭ್ರಷ್ಟಾಧಿಕಾರಿಗಳು ಯಾರಿದ್ದಾರೆ, ಇವತ್ತು ಕೂಡ 5 ಜನ ಒಂಥರ ಅವ್ರ ಬಾಸ್ ತರ, ಯಾರು ಕುಮಾರಸ್ವಾಮಿ ಅವ್ರ ತರ ತಾರ್ಕಿಕ ಅಂತ್ಯಕ್ಕೆ ಹೋಗಲ್ಲ, ಸುಮ್ನೆ ಟಚ್ ಅಂಡ್ ಗೋ ಮಾಡ್ತಾರೆ. ಈಗ ತಾವೇನ್ ಹೇಳಿದ್ರೆ ಹನುಮಾನ್ ನಾಯ್ಕ್ ವಿಚಾರದಲ್ಲಿ ACB ಏನೋ ಭೀಮಾ ನಾಯ್ಕ್ ವಿಚಾರದಲ್ಲಿ ACB ಸಿಕ್ಕಾಪಟ್ಟೆ ಇನ್ವಾಲ್ವ್ಮೆಂಟ್ ತೋರಿಸ್ತಾ ಇದೆ ಅಂತ ಜನ ಮಾತಾಡ್ಕೊಳ್ತಾ ಇದ್ದಾರೆ ಅಂತ. ನಂದು ದೂರ ಏನು ಅಂದ್ರೆ ಜಯಚಂದ್ರ ಅವ್ರ ವಿಚಾರದಲ್ಲಿ ಇರ್ಬೋದು, ಚಿಕ್ಕರಾಯಪ್ಪ ಅವ್ರ ವಿಚಾರದಲ್ಲಿ ಇರ್ಬೋದು, ಅದರಲ್ಲೂ ಕೂಡ ACB ಅವರು ಇಂಟ್ರೆಸ್ಟ್ ತೋರಿಸಿದಾರಲ್ಲ. ಕರೆಕ್ಟ್ ಸರ್, ನೀವೇ ಭೀಮಾ ನಾಯ್ಕ್ ವಿಚಾರದಲ್ಲಿ ಐಟಿ ಅಷ್ಟು ಇಂಟ್ರೆಸ್ಟ್ ತೋರಿಸ್ತಾ ಇಲ್ಲ, ACB ತೋರಿಸ್ತಾ ಇದೆ. ಜಯಚಂದ್ರ ಚಿಕ್ಕರಾಯಪ್ಪ ವಿಚಾರದಲ್ಲಿ ACB ಊರಿಗೆ ಮುಂಚೆ ಹೋಗಿ ತನಿಖೆ ಮಾಡ್ತಾ ಇದೆ, ET ಅಲ್ಲಿ ಬಿಡ್ತಾ ಇಲ್ಲ. ವಾಮನಾಚಾರ್ಯ ಅವರು ಮತ್ತು ರವಿಚಂದ್ರ ಅವರ ಅಭಿಪ್ರಾಯವನ್ನ ಪಡ್ಕೊಳ್ತೀನಿ. ಆದ್ರೆ ಅದಕ್ಕಿಂತ ಮುಂಚೆ ಒಂದು ಮೋದಿ ಅವರ ಈ ಕ್ರಮಗಳಿಗೆ ಯಾವುದೇ ರೀತಿಯಂತ ಅಭ್ಯಂತರ ಇಲ್ಲ, ಎಲ್ಲಾ ಕಡೆ ನಡೀತಾ ಇದೆ, ಇಲ್ಲೂ ನಡೀತಾ ಇದೆ ಅನ್ನೋದು ಕಾಂಗ್ರೆಸ್ ವಾದ. ಶ್ರೀಕಂಠೇಗೌಡರು ಅವ್ರ ವಾದ ಅಲ್ಲ, ಜನರು ಮಾತಾಡ್ತಿರೋದನ್ನ ಮುಂದೆ ಇಟ್ರು. ಅದೇನಂದ್ರೆ ACB ಮತ್ತು ಈ ಐಟಿ ವಿಭಿನ್ನ ದಿಕ್ಕುಗಳಲ್ಲಿ ಈ ತನಿಖೆಯನ್ನ ನಡೆಸ್ತಾ ಇರೋದ್ರಿಂದ ಎಲ್ಲೋ ಒಂದ್ ಕಡೆ ರಾಜಕೀಯ ಇರ್ಬೋದೇನೋ ಅನ್ನುವಂತ ಸಣ್ಣ ಸಂಶಯ ಮೂಡಿಸ್ತಾ ಇದೆ ಅಂತ ತಮ್ಗೇನ್ ಅನ್ಸುತ್ತೆ ಸರ್? ಜನರಲಿ ಈ ಐಟಿ ರೇಡ್ ಆಗೋದಕ್ಕೆ ಒಂದು ಮೋಡಸ್ ಆಪರೆಂಡಿ ಇದೆ, ಒಂದು ಸಿಸ್ಟಮ್. ಎಲ್ಲಿ ಡೌಟ್ ಬರುತ್ತೆ ಮತ್ತು ಎಲ್ಲಿ ಚಾಲನೆಗಳು ಅಂದ್ರೆ ಈ ಥರದ್ದು ಅವ್ಯವಹಾರಗಳಾಗಿದೆ ಅಂತ ಗೊತ್ತಾದ ಕೂಡಲೇ ಒಂದು ಟಾರ್ಗೆಟ್ ಮಾಡ್ತಾರೆ. ಅಲ್ಲಿ ಮನೆಗೆ ಹೋಗಿ ಎಲ್ಲ ಫೈಲ್ಗಳನ್ನು ತಕೊಂಡು ಕೂತ್ರು ಅಂದರೆ ಅದರೊಳಗೆ ಏನೇನು ಲಿಂಕ್ಗಳು ಸಿಗ್ತಾವಲ್ಲ ಅದನ್ನು ಹುಡ್ಕೊಂಡು ಹೋಗ್ತಾರೆ. ಈಗ ಎಲ್ಲೆಲ್ಲಿ ಇತ್ತೀಚಿನ 2-3 ದಿನಗಳಲ್ಲಿ ರೇಡ್ ಆಗಿದೆಯಲ್ಲ ಅದಕ್ಕೆಲ್ಲ ಲಿಂಕು ಮೊದಲಾದಂಥ ರೇಡಲ್ಲಿದೆ. ಅಂದರೆ ಈಗೇನು 2 ಸರ್ಕಾರಿ ಸೀನಿಯರ್ KS ಆಫೀಸರ್ ಸಿಕ್ಕಿದ್ದಾರೆ, ಅಲ್ಲಿಂದ ಪ್ರಾರಂಭ ಮಾಡಿಕೊಂಡು ಬೇರೆ ಬೇರೆ ಕಡೆ ಹೋದ್ರು. ಆ ಲಿಂಕ್ ಎಲ್ಲಿ ಮಿನಿಸ್ಟರ್ ಮನೆಗೆ ಹೋಯ್ತಾ ಸರ್? ಎಲ್ಲೆಲ್ಲಿ ಹೋಗ್ತಾ ಇದೆ ಸರ್? ಈಗ ಎಲ್ಲಿ ನಿಂತಿದೆ ಸರ್? ಈಗ IT ಆಫೀಸರ್ ಹತ್ರ ಹೋಗಿ
ಏನಾಗ್ತವೆ ಕೆಲವು ಸಲ ಊಹಾಪೋಹಗಳು ಇರ್ತವೆ, ಇವ್ರ ಪೈಕಿ ಅಂತೆ, ಅವ್ರ ಪೈಕಿ ಅಂತೆ ಅಂತ. ಅದನ್ನು ಪೈಕಿ ಅಂತ ಇರೋದಕ್ಕಿಂತನೂ ಅವ್ರಿಗೆ ಫೈಲ್ ಬೇಕಾಗತ್ತೆ ಇನ್ಕಮ್ ಟ್ಯಾಕ್ಸ್ ಆಫೀಸರ್ಗೆ. ಅಲ್ಲಿ ಯಾಕೆ ಹೋದ್ರಿ ಅಂತ ಅವ್ರಿಗೆ 3 ಪ್ರಶ್ನೆಗಳನ್ನು ಜನರಲಿ IT ಆಫೀಸರ್ಗೆ ಕೇಳ್ತಾರೆ. ಒಂದು, ನೀವು ಹೋಗಿದ್ದಕ್ಕೆ ನಿಮ್ಮ ಹತ್ರ ಪ್ರೂಫ್ ಇತ್ತ. ಎರಡನೇದು, ಏನು ರಿಕವರಿ ಮಾಡಿದ್ರಿ ಅಂತ. ಈಗ ನಾಳೆ ರೇಡ್ಗೋಸ್ಕರ ರೇಡ್ ಮಾಡಿ ಅವ್ರಿಗೆ ಏನೂ ರಿಕವರಿ ಸಿಗಲಿಲ್ಲ ಅಂದರೆ ಅವ್ರಿಗೂ ಕಷ್ಟ ಆಗುತ್ತೆ. ಹೀಗಾಗಿ ಇದಕ್ಕೊಂದು ಪದ್ಧತಿ ಇದೆ. ಈಗ ನಾವು ಹೇಳ್ತಿರ್ತೇವೆ ಅವ್ರಿಗೂ ಕಷ್ಟ ಆಗುತ್ತೆ, ಇಲ್ಲ ಅಂತಲ್ಲ. ಈಗ ಈ ಕಳ್ಳರಲ್ಲೇ ಪಿಕ್ ಅಂಡ್ ಚೂಸ್ ಗೇಮ್ ನಡೀತಾ ಇದೆ ಅನ್ನೋದು ಆರೋಪ. ಅದು ಮಾಡೋದು ಕಷ್ಟ ಇದೆ ಅಂತ ನಾ ಹೇಳಿದೆ ಅಷ್ಟೇ. ಈಗಿರೋದು ಹಂಗೆ ಪಿಕ್ ಅಂಡ್ ಚೂಸ್ ಮಾಡೋದು. ಎಲ್ಲೋದ್ರೂ ಈ IT ಅವ್ರಿಗೂ ಸಿಕ್ಕಾಪಟ್ಟೆ ಸಿಗುತ್ತೆ, ಆದ್ರೆ ಸಿಗೋ ಜಾಗಗಳಲ್ಲೇ ಪಿಕ್ ಅಂಡ್ ಚೂಸ್ ಮಾಡ್ತಾ ಇದಾರೆ. ಬೇಕಾಗಿದ್ದನ್ನ ಮಾಡ್ತಿದಾರೆ, ಬೇಡಾಗಿದ್ದನ್ನ ಬಿಡ್ತಾ ಇದಾರೆ. ಏನು ಅಂತದ್ದು ಶ್ರೀಕಂಠೇಗೌಡ್ರು ಏನು ಅದು ಪಾಸಿಬಲ್ ಇರಬಹುದು ನಮ್ಮ ದೇಶದಲ್ಲಿ. ನಂದು ಒಂದು ಪ್ರಶ್ನೆ ಇದೆ ವಾಮನಾಚಾರ್ಯ, ಕೇಳಿ. ನಂದೇನ್ ಪ್ರಶ್ನೆ? ಹೌದು, ಜನಾರ್ದನ್ ರೆಡ್ಡಿ ಮಗಳ ಮದುವೆನ ಅದ್ದೂರಿಯಾಗಿ ಮಾಡಿದ್ರು, IT ರೈಡ್ ಮಾಡಿದ್ರಿ, ಫಾಲೋ ಅಪ್ ಯಾಕಿಲ್ಲ? ಇದು ಈಗ ಜಯಚಂದ್ರ ಚಿಕ್ಕರಾಯಪ್ಪನ ಮೇಲೆ ಇರೋ ಫಾಲೋ ಅಪ್ ಹಗರಣದಲ್ಲಿ ನಡೀತಾ ಇರೋ ಡೆಪ್ತು ಯಾಕೆ ಇಲ್ಲಿ ಡೆಪ್ತ್ ಹೋಗ್ಲಿಲ್ಲ? ಉತ್ತರ ಕೊಡಿ. ಇಲ್ಲ, ಇನ್ನೂ ಇವ್ರ ಮೇಲೂ ಕೂಡ ಡಿಟೇಲ್ಡ್ ಆಗಿ ಇನ್ನೂ ಆಗೇ ಇಲ್ಲ. ಜಸ್ಟ್ ಡಿಟೇಲ್. ಈಗ ACB ಎಂಟರ್ ಆಗಿ ಡೀಟೇಲ್ ಆಗಿ ಡೆಪ್ತ್ ಆಗಿ ಹೋಗ್ತಾ ಇದೆ. ಚಿಕ್ಕರಾಯಪ್ಪನ ಕಡೆ ಹೋಗ್ತಾ ಇದ್ರಿ, ಚಂದ್ರಾಜ್ ಕಡೆ ಹೋಗ್ತಾ ಇದ್ರಿ, ಅಲ್ಲಿ ಯಾಕೆ ಹೋಗ್ಲಿಲ್ಲ? ಭೀಮಾ ನಾಯ್ಕ ಈಗ ಹಿಡಿದು ಜಗ್ಗಿಸ್ತಾ ಇದ್ದಾರೆ. ನಮ್ಮೂರ್ನ ಹುಡುಗ ಹೇಳ್ತಾನೆ 100 ಕೋಟಿ ಜಯಚಂದ್ರ ಚಿಕ್ಕರಾಯಪ್ಪ ವಿಚಾರದಲ್ಲಿ ACB ಯಾಕೆ ಸರ್ ಇನ್ ಡೀಟೇಲ್ ಆಗಿ ಡೆಪ್ತ್ ಆಗಿ ಒಳಕ್ ಹೋಗ್ತಾ ಇದೆ ಅಂತ? ಅಲ್ಲ, ಬರೀ ಜನಾರ್ದನ್ ರೆಡ್ಡಿ ನಿತಿನ್ ಗಡ್ಕರಿ ಅವ್ರ ಮಗಳ ಮದುವೆ ಇರ್ಬೋದು, ಇನ್ನೊಬ್ಬ ಕೇಂದ್ರ ಸಚಿವರ ಮಗಳ ಮದುವೆ ಇರ್ಬೋದು, ಅವರೆಲ್ಲಾನು ಕೂಡ 200 ಕೋಟಿ 300 ಕೋಟಿ ಖರ್ಚು ಮಾಡಿರ್ತಕ್ಕಂಥದ್ದು. ಅವ್ರ ಬಗ್ಗೆ ಎಲ್ಲ ಏನು ರಾಧಾ ಇನ್ನೊಂದೇ ಒಂದ್ ನಿಮಿಷ. ಈಗ ಸಂಬಂಧನೇ ಇಲ್ದದ್ ಹೆಂಗ್ ಅಂತ ನಮಗ್ ಅನ್ಸುತ್ತೆ. ಈಗ ಶಕೀಲಾ ಶೆಟ್ರು ಅವರು ಡಾಕ್ಟ್ರು, ನನಗೆ ಪರಿಚಯ ಇರುವವರು. ಅವರು ಈ ಥರದ್ದು ದುಡ್ಡು ಮಾಡ್ಲಿಕ್ಕೆ ಸಾಧ್ಯನೇ ಇಲ್ದಂಥವ್ರು. ಅವರೊಂದು ಅಪಾರ್ಟ್ಮೆಂಟ್ ತಗೊಂಡಿಟ್ರು. ಅವ್ರ ಮನೆಯಲ್ಲಿ ಈ ಲಿಸ್ಟಲ್ಲಿ ಅವ್ರ ಹೆಸರಿದೆ. ಹೀಗಾಗಿ ಅಲ್ಲಿ ಹೋಗಿ ರೇಡ್ ಮಾಡಿದ ಮೇಲೆ ಅಲ್ಲಿ ಕೋಟ್ಯಾಂತರ ಸಿಕ್ತು. ಅದು ಯಾರ್ದು ಅಂತ ಕೇಳಿದ ಮೇಲೆ ರೋಹನ್ ಗೌಡ. ಆಮೇಲೆ ರೋಹನ್ ಗೌಡ ಯಾರು ಅಂತ ಅನ್ನೋದು ಈಗ ಎಲ್ಲರಿಗೂ ನೀವು ಹೇಳಿದಿರಿ, ನಮಗೂ ಎಲ್ಲ ಈಗ ಅಂದಾಜು ಬಂದಿವೆ. ಹೀಗೆ ಅಲ್ಲ ಸರ್, ಏನ್ ಅಂದಾಜ್ ಬಂದಿದೆ ಹೇಳ್ರಿ, ನನಗಂತೂ ಅಂದಾಜ್ ಬಂದಿಲ್ಲ. ರೋಹನ್ ಗೌಡ್ರು ಹಿಂದೆ ಇದ್ದಂತ ಮುಖ್ಯಮಂತ್ರಿಗಳ ಮಗ ಏನಿದ್ದ ಅವನಿಗೆ ಬಹಳ ಕ್ಲೋಸ್ ಅಂತಿದೆ. ಅದ್ ಇತ್ತೋ ಇಲ್ಲೋ, ಕ್ಲೋಸ್ ಅಂದ್ರೆ ಏನು? ಈಗ ಸಿದ್ದರಾಮಯ್ಯನವ್ರು ಹೇಳಿದ ಶಬ್ದ ಬಹಳ ಚೆನ್ನಾಗಿದೆ. ಇಡೀ 6.5 ಕೋಟಿ ಜನ ನನಗೆ ಆಪ್ತಾರೆ. ಅವರು ಯಡಿಯೂರಪ್ಪನವ್ರಿಗೆ ಯಾಕೆ ಆಪ್ತಾರಲ್ಲ, ಅವ್ರಿಗೂ ಆಪ್ತರು ಅಂತ ಇದು ಸಹಜವಾಗಿ ಹೇಳೋದು ಸಹ ಇದೆ. ಈಗ ಇದ್ರ ಹಿಂದೆ ಕೂಡ ಈಗ ಮೇಟಿಯವ್ರ ವಿಷಯ ಮಾತಾಡಿದ್ವು ನಾವು. CD ಸಿಕ್ಕಿದೆ ಅಂದರೆ ಹೊರಬರ್ಲಿ ಬಿಡ್ರಿ ನೋಡೋಣ. ಈಗಲೂ ಕೂಡ ನಾವು ಇದನ್ನ ಜವಾಬ್ದಾರಿಯಿಂದ ಸೀರಿಯಸ್ ಆಗಿ ತಗೊಳ್ಳದೇ ಇರೋದ್ರಿಂದ ನಾಳೆ ನಿಜವಾಗ್ಲೂ ರೇಡ್ ಆಗಿ ಹೆಸರುಗಳು ಹೊರಗೆ ಬಂದರೆ ಕರ್ನಾಟಕದ ಜನತೆಗೆ ಇನ್ನೊಂದಿಷ್ಟು ಅಸಹ್ಯವಾದಂತ ಸಿಚುವೇಶನ್ ಕಾಯ್ದೆ. ಕರ್ನಾಟಕದ ಜನತೆನೇ ಅಲ್ಲ, ಇಡೀ ಎಲ್ಲ ಬಿಜೆಪಿ ಜನ ಸಿಗ್ತಾರೆ. ಬೇರೆ ಬೇರೆ ಯಾಕೆ ಅಂತ ಹೇಳಿದ್ರೆ ಇವತ್ತು ಅದನ್ನೇ ಹೇಳ್ತಾ ಇದ್ದೀನಿ. ರಾಜ್ಯದಲ್ಲಿ ಬಿಜೆಪಿ ಅವರು ರೈಡ್ ಆಗಿದೆ, ಮತ್ತೆ JDS ಯಾರು ಚಿತ್ರದುರ್ಗದಲ್ಲಿ ಚಳ್ಳಕೆರೆಯಲ್ಲಿ JDS ಮುಖಂಡರ ಮೇಲೂ ಇದಾಗಿದೆ. ಇದಕ್ಕೆ ಯಾಕೆ ಪಕ್ಷ ತರ್ತೀರಾ? ಯಾರೇ ತಪ್ಪು ಮಾಡಿದ್ರೆ ತಪ್ಪು ಎಂಬರಾಸ್ಮೆಂಟ್ ಆಗುತ್ತೆ ಅಂತ ಅವ್ರು ಅಂದಿದ್ದಕ್ಕೆ ನೀವ್ ಯಾಕೆ ಹೆಗಲು ಮುಟ್ಕೊಂಡು ನೋಡ್ತೀರಾ? ವ್ಯಂಗ್ಯವಾಗಿ ನಮಗೇನೋ ನಮಗ್ ಮಾತ್ರ ಆಗುತ್ತೆ ಅಂತ ಅನ್ಸಿಲ್ಲ. ಅದ್ರಲ್ಲಿ ಬಿಜೆಪಿನವ್ರು ಇದ್ರೆ ಅವ್ರಿಗೂ ಯಾರೇ ಪ್ರಶ್ನೆ ಇದ್ರು ಆದ್ರೆ ಕ್ಲೋಸ್ ಇದ್ದಾರೆ. ಅನುಮಾನ ಬರುತ್ತಾ? ದಾಳಿಗಳ ಹಿಂದೆ ಅನುಮಾನ ಇದೆಯಾ? ನೋಡಿ, ಇದು ಈ ಒಂದು ಪಾಲಿಸಿನ ಅವರು ಮೋದಿ ಅವರು ಇದು ಮಾಡಿದಾಗ ಇಂಟ್ರೊಡ್ಯೂಸ್ ಮಾಡಿದಾಗ್ಲೇ ನಾವು ಈ ವಿಚಾರದ ಮೇಲೆ ನಮ್ಮ ನಿಲುವು ನಾವು ತಿಳಿಸಿದೀವಿ. ಇದು ಪ್ಯೂರ್ಲಿ ಬಯಾಸ್ಡ್ ಅಂಡ್ ಪೊಲಿಟಿಸೈಸ್ ಸ್ಟ್ಯಾಂಡ್ ಅಂತ ಹೇಳಿ. ಒಂದು ನಿಮಿಷ. ಒಂದು ಕಡೆ ಬಂಡವಾಳಶಾಹಿಗಳಿಗೆ ಬೆಂಬಲವಾಗಿ ನಿಂತಹ ಮೋದಿ ಅವರು ಜನಸಾಮಾನ್ಯರಿಗೆ ಬರೀ ಹಂಗೆ ಹೇಳ್ಕೊಂಡು ಹೋಗ್ಬಿಡಬೇಡಿ. ಜನರಲಿ ಇಷ್ಟು ದಿವಸ ನಾವು ಕೇಳಿದ್ದೇವೆ ನಿಮ್ಮ ಲೆಟ್ ಮಿ ಕಂಪ್ಲೀಟ್. ಬಂಡವಾಳಶಾಹಿಗಳಿಗೆ ಬೆನ್ನೆಲುಬಾಗಿ ನಿಂತು ಜನಸಾಮಾನ್ಯರಿಗೆ ಇವತ್ತು ರೋಡ್ ನಲ್ಲಿ ನಿಲ್ಸಿದ್ದಾರೆ. ಲೆಟ್ ಮಿ ಕಂಪ್ಲೀಟ್ ಸರ್, ನೀವು ಇಂಟರಪ್ಟ್ ಮಾಡೋರು ನಾನೇ ಕಂಪ್ಲೀಟ್ ಮಾಡಬೇಕು. ಸೊ ಈ ತರ ನಿಂತ್ಕೊಂಡು ನೀವು ಯಾವ ಒಂದು ಜನಸಾಮಾನ್ಯರಿಗೆ ಇವತ್ತು ತೊಂದರೆ ಕೊಡ್ತಾ ಇದ್ದೀರೋ
ಇಲ್ಲಿ 45 ಜನಕ್ಕೆ ನೀವು ಡೆಪಾಸಿಟ್ ಆಗಿರೋ ಅಮೌಂಟ್ ಅಲ್ಲಿ ನೀವು ರೈಟ್ ಆಫ್ ಮಾಡ್ತೀರಿ, ಯಾವುದೇ ರೀತಿ ಅವರಿಗೆ ಇದನ್ನ ಕೇಳ್ತಾ ಇಲ್ಲ. ಸಂಸತ್ತಲ್ಲಿ ಕೂಡ ನೀವು ಅದ್ರ ಬಗ್ಗೆ ವರದಿ ಕೊಡ್ತೀರಿ. ಇವತ್ತು ನೀವು ನಿಮ್ಮ ಪಾಯಿಂಟ್ ನಾವು ಬರೋದಾದ್ರೆ ದೇಶಾದ್ಯಂತ ತಗೊಳ್ಳೋಣ, ಕರ್ನಾಟಕಕ್ಕೂ ಬರೋಣ, ದೇಶಾದ್ಯಂತ ನಾವು ತಗೊಳ್ಳೋಣ. ದೇಶಾದ್ಯಂತ ನೀವು ಇವತ್ತು ಬಿಜೆಪಿ ಕಚೇರಿಗಾಗಿ ಈ ಇದನ್ನ ಪಾಲಿಸಿ ಇಂಪ್ಲಿಮೆಂಟ್ ಮಾಡೋದಕ್ಕಿಂತ ಮುಂಚೆ ಎಷ್ಟು ಆಸ್ತಿ ಖರೀದಿ ಮಾಡಿದಿರಿ, ಅದ್ರದ್ದು ಯಾವುದೇ ಅಕೌಂಟೆಬಿಲಿಟಿ ಇಲ್ಲ. ಇವತ್ತು 250 ಇದು ಏನೋ ಸ್ಕೂಟರ್ಗಳು, TVS ಸ್ಕೂಟರ್ಗಳು ಇವತ್ತು ಪಂಜಾಬ್ ಗ್ರೌಂಡ್ ಅಲ್ಲಿ ನಿಂತಿದೆ, ಅದ್ರ ಬಗ್ಗೆ ಯಾವುದೇ ಅಕೌಂಟೆಬಿಲಿಟಿ ಇಲ್ಲ. ಅವರು ಆಲ್ರೆಡಿ ಖರೀದಿ ಮಾಡಿ ಇವತ್ತು ಆ ಸ್ಕೂಟರ್ನ ಕಮಿಂಗ್ ಡೌನ್ ದ ಲೈನ್. ಇವತ್ತು ನೀವು ಜನಸಾಮಾನ್ಯರಿಗೆ ಯಾವ ರೀತಿ ತೊಂದರೆ ಕೊಡ್ತಾ ಇದ್ರಿ ಅದು ಒಂದ್ ಕಡೆ ಆದ್ರೆ, ದೊಡ್ಡ ದೊಡ್ಡ ನೋಟಿನ ಕಂತುಗಳು ಇವತ್ತು ಎಲ್ಲಾ ಶ್ರೀಮಂತರು ಇದರಲ್ಲೂ ಕಚೇರಿಗಳಲ್ಲಿ ಮನೆಗಳಲ್ಲಿ ಸಿಗ್ತಾ ಇದೆ. ಅದು ಎಷ್ಟು ಕಾಂಟ್ರರಿ ಅಂತ ಹೇಳಿದ್ರೆ, ಇಷ್ಟು ದಿನ ACB ಯಾವುದೇ ರೀತಿ ನಮ್ಗೆ ಇದು ಇರ್ಲಿಲ್ಲ, ಬದುಕಿದೆಯೋ ಸತ್ತಿದೆಯೋ ಅಂತ ಕೂಡ ಗೊತ್ತಿರ್ಲಿಲ್ಲ. ಆದ್ರೆ ಕಾಂಟ್ರರಿ ಹೇಗೆ ಅಂತ ಹೇಳಿದ್ರೆ ಇಲ್ಲಿ IT ದಾಳಿಗಳಾಗ್ತಾ ಇದೆ. ಇವತ್ತು ನೋಡಿ, ದೇಶದಲ್ಲೇ ಬಂಗಾಳ ಮತ್ತೆ ಕರ್ನಾಟಕ 2 ಕಾಂಪಿಟೇಷನ್ ಇದೆ IT ದಾಳಿಗಳಲ್ಲಿ. ಇದಕ್ಕೆ ಯಾವ ರೀತಿ ನೀವು ಹೇಳ್ತೀರಿ ಅಂದ್ರೆ, ದೇಶದಲ್ಲಿ ಕರ್ನಾಟಕ ಮಾತ್ರ ಭ್ರಷ್ಟ ಕರ್ನಾಟಕ ಅಂದ್ರೆ ಇದು ಬಂಗಾಳ ಮಾತ್ರ ಭ್ರಷ್ಟ ಬಂಗಾಳು, ಇನ್ ಮಿಕ್ಕಿದೆಲ್ಲವೂ ಕೂಡ ಇದು ಸೇಫ್ ಆಗಿದೆ ಅಂತನಾ? ಇಲ್ಲ. ಇಲ್ಲಿ ಏನಾಗ್ತಾ ಇದೆ ಅಂತ ಹೇಳಿದ್ರೆ, ಕಾಂಗ್ರೆಸ್ TMC ಅಂಡ್ ಆಪ್ ಅಂದರೆ ಬಿಜೆಪಿ ಸರ್ಕಾರ ಇಲ್ಲದೆ ಇರುವಂತಹ ರಾಜ್ಯಗಳು ಭ್ರಷ್ಟ ರಾಜ್ಯಗಳಲ್ಲಿ ಮುಂಚೂಣಿಯಲ್ಲಿವೆ ಅಂದ್ರೆ ಹೇಗೆ ಅಂತ ಸಪೋರ್ಟ್ ಮಾಡ್ತೀನಿ. ಈಗ ಬಹುಶಃ ಪಶ್ಚಿಮ ಬಂಗಾಳ, ಕರ್ನಾಟಕ ಎಲ್ಲೋ ಒಂದ್ ಕಡೆ ಪ್ರಾಮಾಣಿಕವಾಗಿದ್ದಾವೆ ಅಂತೇಳಿ ನನ್ಗೆ ಅನಿಸ್ತಾ ಇದೆ. ಉಳಿದ ಕಡೆ ಏನಾಗಿದೆ, ಉಳಿದ ಕಡೆ ಏನಾಗಿದೆ, ಎಲ್ಲೋ ಇಡೀ ವ್ಯವಸ್ಥೆ ಹೊಂದಾಣಿಕೆಯಲ್ಲಿ ಇದೆಯಾ ಅಂತ ನಮ್ಗೆ ಅನುಮಾನ ಕಾಡ್ತಾ ಇದೆ. ಯಾವ ಜೊತೆ ಹೊಂದಾಣಿಕೆ? ನಾನು ಕರ್ನಾಟಕಕ್ಕೆ ಡೌನ್ ದ ಲೈನ್ ಬನ್ನಿ ಅಂತ ಹೇಳಿದ್ರೆ ಡೆಲ್ಲಿ, ನಾನು ಅದಕ್ಕಾಗಿ ಎಕ್ಸ್ಪೆಕ್ಟ್ ಮಾಡಬೇಕಾಯ್ತು. ಡೆಲ್ಲಿನಲ್ಲಿ ಮುಖ್ಯಮಂತ್ರಿ ಕಚೇರಿನೂ ಒಳಗೊಂಡಂತೆ ಅವರು ಸೀಸ್ ಮಾಡ್ತಾರೆ, ಏನೂ ಸಿಕ್ಕೋದಿಲ್ಲ. ಅವರ ಕಡತಗಳನ್ನೆಲ್ಲೂ ಕಡತಗಳನ್ನೆಲ್ಲೂ ಕೂಡ ತಗೊಂಡು ಇಟ್ಕೊಳ್ತೀರಿ. ಇದೆಲ್ಲವೂ ಕೂಡ ನೋಡಿ, ಡೆಲ್ಲಿನಲ್ಲಿ ಒಂದು ರೈಡ್ ಆಗಿಲ್ಲ, ರೈಡ್ ಆಗಿರೋದೆಲ್ಲೂ ಕೂಡ ಆಕ್ಸಿಸ್ ಬ್ಯಾಂಕ್, ದೊಡ್ಡ ಅದನ್ನ ನಾನು ಕರ್ನಾಟಕಕ್ಕೆ ಬರೋದಾದ್ರೆ ಇಲ್ಲಿ ಯಾರ ನೋಡಿ, ಶ್ರೀರಾಮ್ಲು ಮನೆ ಮೇಲೆ ಒಂದು ರೈಡ್ ಆಗಿಲ್ಲ, ಆತ ಕೋಟ್ಯಾಂತರ ರೂಪಾಯಿ ಮನೆ ಕಟ್ತಾನೆ. ಜನಾರ್ದನ್ ರೆಡ್ಡಿ ಅವರು ಅಷ್ಟು ಕೋಟ್ಯಾಂತರ ರೂಪಾಯಿ ಇದನ್ನ ಮಾಡ್ತಾರೆ. ಆದ್ರೆ ಎಲ್ಲಿವರೆಗೂ ಆತನ ಇದ್ರದ್ದು ಡೆತ್ ನೋಟ್ ಸಿಗುತ್ತೋ ಅಲ್ಲಿವರೆಗೂ ಕೂಡ ನೇಮಕಾವಸ್ಥೆ ರೈಡ್ ನಮ್ಗೆ ಬೇಕಾಗಿಲ್ಲ. ನಾವು ಕೇಳ್ತಾ ಇರೋದು ಪೂರ್ಣಾವಧಿಗೆ ಒಂದು ತನಿಖೆ ಆಗ್ಬೇಕು ಅಂತ ಹೊರತು ನೀವು ಇದು ಮೀಡಿಯಾ ಕಣ್ಣೋರ್ಸೋದಕ್ಕೆ ನೋಡಿದಪ್ಪ ನಾವು ಮಾಡಿದಪ್ಪ ಅಂತ ಹೇಳೋದಕ್ಕಲ್ಲ. ನೀನ್ ಸತ್ತಂಗ್ ಮಾಡೋದು, ನಾ ಹತ್ತಂಗ್ ಮಾಡೋದಕ್ಕೆ ನಾ ಇಲ್ಲಿಲ್ಲೇ ಒಂದು ED ಅನ್ನೋದು ಒಂದು ಇದು ಇದೆ ಅಂತ ಹೇಳಿದ್ರೆ ಅದನ್ನ ಎನ್ಫೋರ್ಸ್ಮೆಂಟ್ ಡೈರೆಕ್ಟರ್ ಪೂರ್ಣ ಪ್ರಮಾಣದಲ್ಲಿ ನೀವು ಬಳಸ್ಕೊಂಡು ರೈಡ್ ಮಾಡ್ಬೇಕೇ ಹೊರತು, ಜೈಲಲ್ಲಿ ಇದ್ದು ಬಂದವನಿಗೆ ಅಷ್ಟೊಂದು ಅಮೌಂಟ್ 5,000 ಇದು ಏನು 500 ಕೋಟಿ ಸಿಗುತ್ತೆ ಅನ್ನೋದಾದ್ರೆ ಜೈಲಲ್ಲಿ ಇಟ್ಕೊಂಡು ಬಂದವನಿಗೆ ಯಾವ ರೀತಿ ನಾವು ಒಂದ್ ಕಡೆ ಇದೆ ಅಂತ ಗೊತ್ತಿಲ್ಲದೆ ಇರುವಂತಹ ACB ಇದ್ದಕ್ಕಿದ್ದಂತೆ ಫುಲ್ ಆಕ್ಟಿವ್ ಆಗೋದು, ಮತ್ತೊಂದು ಕಡೆ ಕರ್ನಾಟಕ, ಪಶ್ಚಿಮ ಬಂಗಾಳ ಅಥವಾ ದೆಹಲಿ ಬಿಜೆಪಿ ಸರ್ಕಾರ ಇಲ್ಲದ ರಾಜ್ಯಗಳನ್ನ ಟಾರ್ಗೆಟ್ ಮಾಡಲಾಗ್ತಾ ಇದೆ ED IT ಮೂಲಕ ಅಂತ. ಸೊ ಇದ್ರ ಬಗ್ಗೆ ನಾನು ಚರ್ಚೆ ನಡೆಸ್ತೀನಿ. ಒಂದು ಬ್ರೇಕ್ ತಗೊಳ್ತೀನಿ, ಬ್ರೇಕ್ ನಂತರ ಕಾರ್ಯಕ್ರಮ ಮುಂದುವರಿಯುತ್ತೆ. ಇರಾನಿ ಅವರು ಈ ಮೇಟಿ ಅವರ ಕೇಸ್ನಲ್ಲಿ ಮೇಟಿ ಅವರನ್ನ ಭೇಟಿ ಮಾಡಿ ಸುಭಾಷ್ ಅವ್ರ ಜೊತೆಗೆ ಸಂಧಾನ ಮಾಡ್ಕೊಳ್ಳಿ ಅನ್ನುವಂತ ಮಾತುಕತೆ ನಡೆಸಿದ್ರು ಅನ್ನುವಂತ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮಾಜಿ ಮಂತ್ರಿಗಳಾದಂತಹ ಮುರುಗೇಶ್ ನಿರಾಣಿ ಪಬ್ಲಿಕ್ ಟಿವಿ ಜೊತೆ ಮಾತನಾಡಿದ್ರು. ಅವ್ರು ಏನ್ ಹೇಳಿದ್ರು ಅನ್ನೋದನ್ನ ಕೇಳಿಸ್ಕೊಳ್ಳೋಣ ಬನ್ನಿ. ಒಂದು ಬ್ರೇಕಿಂಗ್ ನ್ಯೂಸ್ ಬರ್ತಾ ಇದೆ ಅಂತ ನೋಡೋಣ ಬನ್ನಿ.